ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆ ಆರಂಭವಾಗಿದೆ. ಇವತ್ತು ಗಜಪಡೆಗೆ ಮೊದಲ ಸಿಡಿಮದ್ದು ತಾಲೀಮನ್ನು ಆರಂಭಿಸಲಾಗಿತ್ತು. ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ತಾಲೀಮು ನಡೆಯಿತು. ಮೈದಾನಕ್ಕೆ ಆಗಮಿಸಿದ ಗಜಪಡೆಗೆ ಪೂರ್ಣಕುಂಭ ಸ್ವಾಗತವನ್ನು ಕೋರಲಾಯಿತು. ಗಜಪಡೆಗೆ ಪೂಜೆ ಸಲ್ಲಿಸಿದ ಬಳಿಕ ಒಂದು ರೀತಿಯಾಗಿ ತಾಲೀಮುಗಳು ಕೂಡ ನಡೆಯಿತು. 14 ಆನೆ ಅಶ್ವಾರೋಹಿ ದಳ ಭಾಗಿಯಾಗಿತ್ತು. ಹೇಮಾವತಿ, ರೂಪ ಮತ್ತು ಶ್ರೀಕಂಠ ಆನೆಗಳು ಭಾಗಿಯಾಗಿದ್ದು ಇದೇ ಮೊದಲ ಬಾರಿ ಸಿಡಿಮದ್ದು ತಾಲೀಮಿನಲ್ಲಿ ಭಾಗಿಯಾಗಿದ್ದು. ಕಮಿಷನರ್, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ದರು. ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿದ್ದು ಜಂಬೂ ಸವಾರಿಗೆ ಅರಣ್ಯ ಇಲಾಖೆಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಇಂದು ಮೈಸೂರು ನಗರದ ವಸ್ತು ಪ್ರದರ್ಶನ ಆವರಣದಲ್ಲಿ ಆನೆಗಳಿಗೆ ಸಿಡಿಮದ್ದು ತಾಲೀಮನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಿಡಿಮದ್ದು ತಾಲೀಮನ್ನ ಪೂರ್ಣಗೊಳಿಸಿ ಏನು ದಸರಾ ಗಜಪಡೆ ಇಲ್ಲಿ ನಿಂತಿರ್ತಕ್ಕಂಥದ್ದು. ನೀವು ಸಿಡಿಮದ್ದು ತಿಳಿಸುವಂತಹ ಪಿರಂಗಿಗಳನ್ನು ಕೂಡ ನೋಡ್ಬೋದು. ಇದು ಸಾಕಷ್ಟು ನೂರಾರು ವರ್ಷಗಳ ಇತಿಹಾಸಗಳು ಇರ್ತಕ್ಕಂಥ ಪಿರಂಗಿಗಳಿವು. ಈ ಒಂದು ಪಿರಂಗಿಗಳ ಮೂಲಕ 7 ಪಿರಂಗಿಗಳ ಮೂಲಕ 3 ಸುತ್ತಿನ ಸಿಡಿಮದ್ದನ್ನು ತಿಳಿಸಿ ಆ ಒಂದು ಶಬ್ದಕ್ಕೆ ಏನು ಗಜಪಡೆ ಹಾಗೂ ಅಶ್ವಾರೋಹಿ ದಳ ಏನು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತವೆ ಅವೇನಾದ್ರೂ ಬೆಚ್ಚತವ ಅನ್ನುವಂಥ ನಿಟ್ಟಿನಲ್ಲಿ ಪರೀಕ್ಷೆಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ಪ್ರಿಕಾಕ್ಷನ್ ಅನ್ನ ಮುಂದೆ ಅರಣ್ಯ ಇಲಾಖೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಸಿಡಿಮದ್ದು ತಾಲೀಮನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ 14 ಆನೆಗಳ ಒಂದು ದಸರಾ ಗಜಪಡೆಯಲ್ಲಿ ಈ ಬಾರಿ ಹೇಮಾವತಿ, ರೂಪ ಮತ್ತು ಶ್ರೀಕಂಠ ಆನೆಗಳು ಮೊದಲನೇ ಬಾರಿಗೆ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ 3 ಆನೆಗಳು ಕೂಡ ಸಿಡಿಮದ್ದಿನ ಸದ್ದಿಗೆ ಸಾಕಷ್ಟು ವಿಚಲಿತರ ಆಗಿರ್ತಕ್ಕಂಥದ್ದು. ಅಂದ್ರೆ ಇದರ ಜೊತೆಗೆ ಅಶ್ವಾರೋಹಿ ದಳದ ಕುದುರೆಗಳು ಕೂಡ ಸಿಡಿಮದ್ದಿನ ಬೃಹತ್ ಶಬ್ದಕ್ಕೆ ಒಂದು ವಿಚಲಿತರಾದ್ದು. ಅದರಲ್ಲೂ ಕೂಡ ಶ್ರೀಕಂಠ ಆನೆ ಸಾಕಷ್ಟು ವಿಚಲಿತನಾಗಿ ಒಂದಷ್ಟು ಹೆಜ್ಜೆ ಹಿಂದಕ್ಕೂ ಕೂಡ ಸಾಗಿ ಹಿಂದಕ್ಕೆ ತಿರುಗಿ ನಿಂತ್ಕೊಂಡಿರ್ತಕ್ಕಂಥ ಅಂದ್ರೆ ಮೊದಲನೇ ಸುತ್ತಿನಲ್ಲಿ ಕೂಡ ಈ ರೀತಿಯ ಒಂದು ಘಟನೆ ಆಯಿತು. ಅನಂತರದಲ್ಲಿ 2 ಅಥವಾ 3ನೇ ಸುತ್ತಿಗೆ ಶ್ರೀಕಂಠ ಕೂಡ ವಿಚಲಿತನಾಗದೆ ನಿಂತಿದ್ದಂಥದ್ದು ವಿಶೇಷವಾಗಿತ್ತು. ಇನ್ನೂ ಕೂಡ 2 ಬಾರಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 2 ಬಾರಿ ಇದೇ ರೀತಿ ಸಿಡಿಮದ್ದಿನ ತಾಲೀಮನ್ನ ಕೂಡ ಏನು ಆನೆಗಳಿಗೆ ನಡೆಸಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ವಾರದಲ್ಲಿ ಇನ್ನು 2ನೇ ಮತ್ತು 3ನೇ ಹಂತದ ಸಿಡಿಮದ್ದು ತಾಲೀಮನ್ನ ಕೂಡ ನಡೆಸಲಾಗುತ್ತೆ ಅನ್ನುವಂತಹದ್ದು. ಈಗಾಗಲೇ ದಸರಾ ಜಂಬೂ ಸವಾರಿಗೆ ಭರದ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ದಸರಾ ವೈಭವ ಈಗಾಗಲೇ ಮೈಸೂರು ನಗರದಲ್ಲಿ ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.